ಸಕರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ 2 ತಿಂಗಳುಗಳಿಂದ ರಿಪೇರಿಗೆ ಹೋಗಿರುವ ಇನ್ನೂ ರಿಪೇರಿ ಆಗದೇ ಇರುವ 108 ಆಂಬ್ಯುಲೆನ್ಸ್ ಸೇವೆಯನ್ನು ಸುಧಾರಿಸಿ ಹೆಚ್ಚುವರಿ 2 ಆಂಬ್ಯುಲೆನ್ಸ್ಗಳನ್ನು ಮಂಜೂರು ಮಾಡುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಈ ಕೂಡಲೇ ಎಲ್ಲ ಸಮಸ್ಯೆ ಬಗೆಹರಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿ ಸಕರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಕಿಲೋಮೀಟರ್ ಆಗುತ್ತೆ. ರಸ್ತೆಯ ಮಧ್ಯದಲ್ಲಿ ಯಾವುದಾದ್ರೂ ಅಪಘಾತಗಳು ಸಂಭವಿಸುವಂತಹ ಸಂದರ್ಭದಲ್ಲಿ ಯಾರು ಇದಕ್ಕೆ ಜವಾಬ್ದಾರಿ ಅಂತಕ್ಕಂಥ ಪ್ರಶ್ನೆಯನ್ನ ಏನಿವತ್ತು ಭ್ರಷ್ಟ ಅಧಿಕಾರಿಗಳು ಎಸಿ ರೂಮಲ್ಲಿ ಕೂತ್ಕೊಂಡು ಜನರ ಕಷ್ಟವನ್ನ ಆಲಿಸದೇ ಇರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಕಡೆ ಕಳೆದ 2 ತಿಂಗಳಿಂದ ಆಂಬುಲೆನ್ಸ್ ಹಾಳಾಗಿದ್ರು ಕೂಡ ರಿಪೇರಿ ಮಾಡಿಸಿರ್ತಕ್ಕಂಥದ್ದು ವಿವಿಧ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇದೆ. ಸುಮಾರು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸುಮಾರು 2-3 ದಿನಗಳ ಹಿಂದೆ ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಆಂಬುಲೆನ್ಸ್ ರಿಪೇರಿ ಮಾಡಿಸಿಲ್ಲ ಅಂತೇಳಿ. ಆದರೆ ಇವತ್ತೇನಾದ್ರೂ ಸಕರಾಯಪಟ್ಟಣದಲ್ಲಿ ಅಪಘಾತಗಳು ಸಂಭವಿಸಿದ್ರೆ ಇವತ್ತು ಸಾವು ನೋವು ಉಂಟಾಗಿರ್ತಕ್ಕಂಥ ಸಂಭವ ಜಾಸ್ತಿ ಇದೆ. ಇವತ್ತು ಏನಾದರೂ ಅನಾಹುತ ಆದರೆ ಚಿಕ್ಕಮಗಳೂರು ಹೋಗುವಷ್ಟರಲ್ಲಿ ಸಾವನ್ನ ನಾವು ಕಾಣಬೇಕಾಗುತ್ತೆ ಅಂತ ಸಕರಾಯಪಟ್ಟಣ ಸುತ್ತಮುತ್ತಲಿನ ಜನ. ಹಾಗಾಗಿ ಇವತ್ತು ಒಂದು ಹೋರಾಟದ ಮುಖೇನ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ನಾವೆಲ್ಲ ಯುವಕ ಮಿತ್ರರು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ವೇಳೆ ನಿಮ್ಗೆ ಸಹಕಾರ ಬೇಕಾಗಿದೆ. ಇವತ್ತು ನಮ್ಮ ಸಕರಾಯಪಟ್ಟಣದಲ್ಲಿ ಆಡಳಿತ ಸಂಪೂರ್ಣವಾಗಿ ಹೊರಗಟ್ಟಿದೆ. ಜನಗಳ ಸಮಸ್ಯೆಯನ್ನು ಕೇಳ್ತಕ್ಕಂಥ ಜನ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ವಿ. ಆಂಬುಲೆನ್ಸ್ 2 ತಿಂಗಳಾದ್ರೂ ಕೂಡ ಇವತ್ತು ರಿಪೇರಿ ಮಾಡಿಸಲೇ ಇರ್ತಕ್ಕಂಥ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಆನಂದ್ ನಾಯಕ್ ಹಳೇಹಟ್ಟಿ ಅವರು ಮಾತನಾಡಿ ಸಕರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಯ ವ್ಯಾಪ್ತಿಗೆ ಬರುವ ಅನೇಕ ಗ್ರಾಮಗಳ ಸಾರ್ವಜನಿಕರು ತುರ್ತು ಆರೋಗ್ಯ ಸೇವೆಗಾಗಿ 108 ಆಂಬ್ಯುಲೆನ್ಸ್ ಸೇವೆಯನ್ನು ಅವಲಂಬಿಸಿದ್ದಾರೆ. ಆದರೆ ಪ್ರಸ್ತುತ ಆಸ್ಪತ್ರೆಯಲ್ಲಿರುವ ಆಂಬ್ಯುಲೆನ್ಸ್ ಸೇವೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಆಸ್ಪತ್ರೆಯಲ್ಲಿ ಇರುವ ಆಂಬ್ಯುಲೆನ್ಸ್ ಆಗಾಗ ರಿಪೇರಿಗೆ ಹೋಗುತ್ತಿರುವುದರಿಂದ ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಮಯಕ್ಕೆ ಸರಿಯಾಗಿ ಸೇವೆ ದೊರೆಯುತ್ತಿಲ್ಲ. ಅಪಘಾತಗಳು, ಹೃದಯಘಾತ, ಗರ್ಭಿಣಿಯರ ತುರ್ತು ಪ್ರಸವ, ವೈದ್ಯರು ಹಾಗೂ ಗಂಭೀರ ಆರೋಗ್ಯ ಸಮಸ್ಯೆ ಇರುವ ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸಲು ವಿಳಂಬವಾಗುತ್ತಿದೆ. ಇದರ ಪರಿಣಾಮವಾಗಿ ಸಾರ್ವಜನಿಕರು ಖಾಸಗಿ ವಾಹನಗಳನ್ನು ಅವಲಂಬಿಸಿ ಹೆಚ್ಚಿನ ಹಣ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೆಲವೊಮ್ಮೆ ಅಮೂಲ್ಯ ಸಮಯ ವ್ಯರ್ಥವಾಗಿ ಜೀವಕ್ಕೂ ಅಪಾಯ ಉಂಟಾಗುತ್ತಿದೆ ಎಂದರು. ನನ್ನ ಪ್ರೀತಿಯ ಸಕರಾಯಪಟ್ಟಣ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಲಿಕ್ಕೆ ಬಯಸುತ್ತೇವೆ. ಬಂಧುಗಳೇ, ನಮ್ಮ ಹೋರಾಟ ಕಳೆದ 2 ತಿಂಗಳಿಂದ ಆಂಬುಲೆನ್ಸ್ ರಿಪೇರಿ ಮಾಡಿಸಿರೋದಿಲ್ಲ. 2 ತಿಂಗಳಿಂದ ಈ ಸಂದರ್ಭದಲ್ಲಿ ಸಕರಾಯಪಟ್ಟಣ ಗ್ರಾಮಸ್ಥರು ಉಪಸ್ಥಿತರಿದ್ದರು.